ಮಾಡ್ತೈತೆ. ಎಂತ ಮಾಡ್ತಿದ್ದೆ? ಎಂತ ಇಲ್ಲ, ಫ್ರೆಂಡ್. ಒಂದು ಹೆಲ್ಪ್ ಆಗ್ಬೇಕಿತ್ತಲ್ಲ. ಎಂತ? ಅದು ವಾಟ್ಸಪ್ಪಾಗೆಲ್ಲ ಮೊಬೈಲ್ನಾಗ ಸ್ಟೇಟಸ್ ಇರ್ತಾರಲ್ಲ, ಹಾಂ ಹಾಂ, ಹನಿ ತೋರಿಸ್ಕೊಡ್ಬೇಕಾಗಿತ್ತು. ನಿಮ್ಗೆ ಎಂತ ಕದ? ಎಲ್ಲರೂ ಇರ್ತಾರಲ್ಲ, ನಂದು ಇಡು ಅನ್ ಮಾಡಿ. ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರೋದೇ ಒಂದು 4-5 ಜನ, ಸ್ಟೇಟಸ್ ಇಟ್ಕೊಂಡು ಎಂತ ಮಾಡ್ತೀರಿ? ಎಷ್ಟು ಜನರು ಇರಲಿ, ನೀ ಹೇಳ್ಕೊಡ್ತೇ ಇಲ್ಲ. ನಿಂಗೆ ಬರೋದಿಲ್ಲ, ನಂಗೆ ಹೇಳ್ಕೊಡ್ತೀನಿ. ಹೇಳ್ಕೊಡ್ತಿರ್ಲಿಲ್ಲ ಬಿಡು. ಕೊಡ್ರಿ ಇಲ್ಲಿ ವಿಡಿಯೋಸ್ ಫೋಟೋಸ್ ಎಲ್ಲ ಇರ್ತದೆ. ನಿಮ್ಗೆ ಯಾವ್ದು ಇಡಬೇಕು ಅದು ಹಿಂಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಒತ್ತಿ ಇಷ್ಟು ಮಾಡ್ರೆ ಆಯ್ತು. ಹಾಂ, ಗೊತ್ತಾಯ್ತು ಅಷ್ಟೇ. ಗಾಯ್ಸ್, ಜೀವನದಲ್ಲಿ ಕೆಲವಷ್ಟು ಜನ ಇರ್ತರು ನಮ್ಮ ಹತ್ರ ದುಡ್ಡು ತಗೊಳ್ಳೋ ತನಕ ಅಷ್ಟೇ. ದುಡ್ಡು ತಗೊಂಡಾದ್ಮೇಲೆ ಅವ್ರು ಯಾರು, ನಾವ್ ಯಾರು? ಪಾಪಣ್ಣ, ಇದು 50 ರೂಪಾಯಿ ಕೊಡೋದಿತ್ತಲ್ಲ ನಿಮ್ದು. ಬೇಡಾಗಿತ್ತ? ಅದೇ ತರುಕದೆ ನಾ ಕೇಳಿದ್ದೆ ನಿನ್ಗೆ. ಇಲ್ಲ, ನಂಗೂ ಮರ್ತೋಗಿತ್ತ. 50 ರೂಪಾಯಿ ಅಂತದ ಫ್ರೆಂಡ್ಶಿಪ್ನಲ್ಲಿ ಇರುದೇ ಅದು. ಅದಾಯ್ತು. ಸ್ಟೇಟಸ್ ಇರೋದು ತೋರ್ಸ್ಕೊಟ್ಟಿದ್ಯಲ್ಲ, ಅದು ಯಾರು ನೋಡಿದ್ರೆ ಹೆಂಗ್ ನೋಡುದು? ಅದೇ ಇಲ್ಲಿ ಕಾಣ್ತದೆ. ಓಹೋ, ಬೇಕಾದ್ರಲ್ಲಿ ನೋಡಾರಲ್ಲ. ಡಿಲೀಟ್ ಮಾಡ್ಕೊಡ, ನಾಳೆ ಬೇರೆ ಹಾಕ್ತಿ. An hour later. ಹಲೋ, ಯಾವ ಐಸ್ ಕ್ರೀಮ್ ಬೇಕು? ಹಾಯ್ ಬಾಬಾಜಿ. ಹಾಯ್ ಸುನೆ ಊಸ್ ಕುಡಿ ಅಣ್ಣ. ಇನ್ನೊಂದು ಊಸು. ಅಣ್ಣ ಬೇಡಿ ಬಾಜಿ, ನಮ್ಮ ಸ್ವಲ್ಪ ಕೆಲಸ ಅದ, ಬರ್ತೀನಿ ರೀ. ಊಸ್ ಕುಡಿ. ಇಲ್ಲ ಪರವಾಗಿಲ್ಲ, ನೀವೇ ಕುಡಿರಿ. ಊಸ್ ಕುಡಿದೆ ಹೊಂಟದ್ನ. ಅಣ್ಣ, ಕಿವಿ ಸಾಫ್ ಮಾಡ್ತೇವ್ರಿ. ಕಿವಿ ತಮ್ಮ ಇಲ್ಲ ಬಾ. ಕಿವಿ ಸಾಫ್ ಮಾಡಕ್ಕ 20 ರೂಪಾಯಿ ಅಣ್ಣ. ಒಂದು ಹಳ್ಳ ಬಂತಪ್ಪ ಅಂದ್ರೆ ಒಂದು ಹಳ್ಳಕ್ಕೆ 50 ರೂಪಾಯಿ ಅಣ್ಣ. ಹಂಗಣ್ಣ ಮಾಡಂತೀರಿ ಬೇಡಂತೀರಿ? ಆಯ್ತಾಯ್ತು ತಮ್ಮ, ಸಾಫ್ ಮಾಡು. ಗಣ ಇಷ್ಟು ಹಳ್ಳ ಬಂದಾವ, ಒಂದು ಹಳ್ಳಕ್ಕೆ 50 ರೂಪಾಯಿ ಅಣ್ಣ. ಲೆಕ್ಕ ಮಾಡ್ಕೊಂಡು ರೊಕ್ಕ ಕೊಡು. ಇದು ಈಸು ಹಳ್ಳ ನನ್ನ ಕಿವಿಂದ ತೆಗ್ದಿ. ಮತ್ ನಿನ್ ಕಿವಿಯನ್ ತೆಗಿಲಾರ್ದೇನ್ ಮುಕ್ಕಳನ್ ತೆಗ್ದಿನ? ಐ ಮಂಗ್ಯ ಬಂತ. ಮಂಗ್ಯ 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 ಮಂಗ್ಯ. ಅಲ್ಲೇನ್ ನೋಡ್ತಿ? ಅಲ್ಲೇ ಕಿರ್ಕಿರ್ ಮಂಗ್ಯ ಬಂದೈತ್ ಬೇ ದೊಡ್ಡಮ್ಮ, ಅದಕ್ ನೋಡ ಅಂತಿದ್ದೆ. ಇಲ್ಲಿ ನೋಡು. ಹ್ಞೂ ನೋಡ್ತೇನೆ. ಹೋಯ್ತೀನಿ. ಬೇಡ, ನಾ ಬರ್ತೇನೆ ತಗೋ. ಮತ್ತೊಮ್ಮೆ ಯಾಕೆ ಬರ್ಲಕ್ಕ? ನಿನ್ನ ಮಗಳು ನನಗ್ ಬ್ಯಾಡ ಅಂತೇಳಿ ಅವತ್ತ ಹೇಳಿಲ್ಲ? ಏನು ನನಗ ನೀನು ಬ್ಯಾಡ, ನಿನಗ್ ನಾನ್ ಬೇಡವಾ? ಬ್ಯಾಡವಾ ಯವ್ವ. ಮೈಸೂರಿಗೆ ಅಂಬಾರಿ ನೋಡಕ್ ಹೋಗ್ಯ ನಾನು, ಆನಿ ನೋಡಕ್ ಅಲ್ಲ. ಸರಿ ಹೋಗ್ಚಿನ. ಸರಿ ಹೋಗ್ತೇನ್ ಚಿನ್ನ. ಹೋಗೋಕ್ಕಿಂತ ಮುಂಚೆ ಒಂದ್ 500 ರೂಪಾಯಿ ಇದ್ರೆ ಕೊಡ್ಚಿನ. ಚಡ್ಡಿ ಬನೇನ್ ತೂತ್ ಬಿದ್ದಾವು, ತಗೊಂಡ್ ಹೋಗ್ಬಿಡ್ತೇನೆ. ನಂಗ್ ಮೊದ್ಲೇ ಗೊತ್ತಿತ್ತು ನೀನ್ ಎಂತ ಹೇಳ್ ಮಿಂಡ್ರಿ ಅಂತ. ನಿನ್ನ ಯಾವಾಗ್ರ ರೊಕ್ಕದ ಅವಶ್ಯಕತೆ ಇತ್ತಂದ್ರ ಒಟ್ಟ ನಾಲ್ಸಕ್ ಹೋಗ್ಬೇಡ. ಮತ್ ಯಾರಿಗ್ ಕೇಳಿಬೇ ರೊಕ್ಕನ? ನಾನ್ ಕೇಳ. ನಿನ್ ಕೇಳಿದ್ರೆ ನೀ ಹೆಂಗ್ ಕೊಡ್ತಿ? ಇಬ್ರು ಕೂಡ ಬಸ್ ಸ್ಟ್ಯಾಂಡ್ ದಾಗ ಭಿಕ್ಷೆ ಬಿಡೋಣ. ಅದು ನೀವೇನ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಿಮ್ಮನ್ನೊಂದ್ ವಿಷಯ ಕೇಳಲಾ? ನಿಮ್ಮನ್ನ ಹೆಂಗ್ರಿ ಪಟಾಯ್ಸೋದು?
ಯಾರ್ಯಾರಿಗೆ ಏನೇನ್ ಸಮಸ್ಯೆ ಅದ ಬರೀಪ್ಪ, ಈಗ ಗೌಡ್ರು ಬಂದಾರ ಹೇಳ್ಬಿಡ್ರಿ ಒಂದೇ ಸರಿ. ಗೌಡ್ರೆ ನಮ್ಮೂರ ರೋಡ್ ಇಲ್ರಿ, ರೋಡ್ ಹಾಕ್ಸ್ರಿ. ನಾ ಮಾಡ್ತೀನಿ ತಗೋ. ಗೌಡ್ರೆ ನಮ್ಮ ಊರಾಗ ಬಾತ್ರೂಮ್ ಇಲ್ರಿ, ಬಾತ್ರೂಮ್ ಮಾಡಿಸ್ಕೊಡ್ರಿ. ಹಾ ನಾ ಮಾಡ್ತೀನಿ ತಗೋ. ಗೌಡ್ರೆ ನಮ್ಮ ಏರಿಯಾದಾಗ ನೀರಿನ ಸಮಸ್ಯೆ ಆದ್ರಿ, ಒಂದ್ ಬೋರ್ವೆಲ್ ಹಾಕಿಸ್ಕೊಡ್ರಿ. ಹಾ ನಾ ಮಾಡ್ತೀನಿ ತಗೋ. ಗೌಡ್ರೆ ಮದುವೆಗೆ 5 ವರ್ಷ ಆಗಿದ್ರಿ, ಇಲ್ಲಿವರೆಗೆ ಮಕ್ಕಳೇ ಆಗಲ್ಲಾಗವ್ರಿ. ಹಾ ನಾ ಮಾಡ್ತೀನಿ ತಗೋ. ಮದುವೆ ಮುಂಚೆ ಎಷ್ಟು ಬೆಳಗಿದ್ದೆ, ಈ ಒಗ ಕುಡ್ದು ಕುಡ್ದು ಕರಿ ಮಡ್ಕೆಂಗ ಹಾಕೊಂತೀನಿ. ಈ ಮುದೇವಿಗೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ, ಒಂದ್ ಗ್ಯಾಸ್ ಹೊಲ ತಂದು ಕೊಡುವಂತ್ರ. ತಿಂಡಿ ಆಯ್ತಾ? ಆಯ್ತು, ನಿಂದು? ಆಯ್ತು, ಬಾ. ಎಲ್ಲಿಗೆ? ಬಾ. ಅದೇ ನನ್ನ ಹೆಂಡತಿ ಇಲ್ವಾ ಇಲ್ಲಿ? ಗಿಡ್ಡೆಯಲ್ಲಿ ಬಾಯಲ್ಲಿ ಏನ್ ಹೇಳ್ರಿ? ನಿನ್ ಬಲ್ಲಿ ಒಂದ್ 5,000 ರೂಪಾಯಿ ಇಟ್ಟಿದೆ ನಾನು ಕೊಡೋಲ್ಲ. 5,000 ಹುಡುಕುದ್ರ ನನ್ ಬಲ್ಲ 5 ರೂಪಾಯಿ ಸಿಗಂಗಿಲ್ಲ. ನೋಡು, ಸೀರ್ಯಾಗ ಸಕ್ರಿ ಡಬ್ಬ್ಯಾಗ ಕಪಾಟ್ನಾಗ ಇಟ್ಟಿರ್ತಿಯಲ್ಲ, ನೀವು ಕೊಟ್ರೆ ಇಡ್ಬೇಕಲ್ಲ. ಕರೇನೇ ಇಲ್ಲ. ಅಯ್ಯ ನಾನ್ ಸುಳ್ಳು ಹೇಳ್ತೇನೆ. ಓ ಹಂಗಾರೆ ಅರ್ಬಿ ಬ್ಯಾಗ್ನಾಗ 5,000 ನಾನೇ ಇಟ್ಟಿಂದ ಕಾಣ್ತದ, ಮರ್ತೇ ಹೋಗಿತ್ ನೋಡು. ಅಣ್ಣವ್ರೆ ರೆಡ್ ಬುಲ್ ಕೊಡಿ. ಹಣ ಕೊಟ್ಟೆ. ಅಣ್ಣವ್ರೆ ರೆಡ್ ಬುಲ್ ಇಲ್ಲ, ವೈಟ್ ಬುಲ್ ಇದೆ, ಕೊಡ್ಲಾ? ಅದೇ ಹೊಸದ. ಸ್ವಲ್ಪ ಹಂಗೇನೆ. ಆಯ್ತು ಕೊಡಿ. ಯಾವ ಇವೆಲ್ಲ? ಜಿಂಗ್ರಿ ಬೆಲ್ಲ ಜಿಂಗ್ರಿ. ನಮ್ ತಾತ ಜಿಂಗ್ರಿ ಬೆಲ್ಲ ನೋಡಿದ್ರ? ಹಿಂಗೆ ಮುಂದೆ ಹೋದ ಸ್ಟ್ರೈಟ್. ಜಿಂಗ್ರಿ ಬೆಲ್ಲ ತಾತೋ ಪಾರ್ಕಿಂಗ್ ಮಾಡಿ ಹುಚ್ಚೋಯಕ್ ಹೋಗಿದೆ, ಪಾಸ್ ಆಗ್ಬಿಟ್ಟನಲ್ಲಪ್ಪ. ತಾತೋ आइए देखते हैं बैसन मजा आएगा। हमें कपड़े और अभी तो रुको, क्लाइमैक्स अभी बाकी। जिस नंबर से आप संपर्क करना चाहते हैं वह अभी स्विच ऑफ है। ಕೀ ಕೊಡಿ, ಕಾರ್ ನಾನ್ ಓಡಿಸ್ತೀನಿ. ಕೀ ಕೊಡಿ. ಕೊಡಲ್ಲ. ಕೊಡಿರಿ. ಕೊಡಲ್ಲ. ನಾನ್ ಓಡಿಸ್ತೀನಿ, ಕೊಡಿರಿ. ಕೊಡಲ್ಲ. ಸರಿ, ಯಾರ್ ಕಾರ್ ಓಡಿಸ್ಬೇಕು ಅಂತ ಪುಟಾಣಿ ಡಿಸೈಡ್ ಮಾಡ್ತಾಳೀಗ. ನಾನೊಂದ್ ಜೋಕ್ ಹೇಳ್ತೀನಿ. ಪುಟಾಣಿ ಏನಾದ್ರೂ ನಕ್ರೆ ಕಾರ್ ನೀವ್ ಓಡಿಸಿ, ಅವಳು ನಗ್ಲಿಲ್ಲ ಅಂದ್ರೆ ಕಾರ್ ನಾನ್ ಓಡಿಸ್ತೀನಿ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾರಂತೆ.
ಎಂತ ಒಳ್ಳೆ ಜೋಕ್ ಹೇಳಿದವ, ನಗು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಮಸ್ಕಾರ ರೀ. LIC ಕಂಪ್ನಿಯಿಂದ ಬಂದವ್ರು ನಿಮ್ಮ ಮನ್ಯಾಗ ಯಾರು ಹಿರಿಯಾರ್ದಾರೇನ್ರಿ? ಅಲ್ಲಿ ಅದಾರಲ್ಲ ಹೋಗ, ಅಲ್ಲಿ ಹೋಗಿ ಭೇಟಿ ಆಗು. ಕಾಕಾರ ನಮಸ್ಕಾರ ರೀ. ನಮಸ್ಕಾರ ಸಾಹೇಬ್ರ, ಕುಂದ್ರಿ. ಸಾಹೇಬ್ರ ಎಲ್ಲಿದ್ದು ಬಂದಿರಿ? ಕಾಕಾರ LIC ಕಂಪ್ನಿಯಿಂದ ಬಂದೇನ್ರಿ. ತಿಂಗಳ 2,000 ರೂಪಾಯಿ ಕಂತ ಬರತ್ರಿ. ನೀವು ಅಪ್ಪಿ ತಪ್ಪಿ ಸತ್ರ ಅಂದ್ರ ನಿಮ್ ಫ್ಯಾಮಿಲಿಗೆ 30 ಲಕ್ಷ ರೂಪಾಯಿ ಕೊಡ್ತಾವ್ರಿ. ಕೊಡ್ಕ ಸಾಹೇಬ್ರ ಒಂದ್ಸರಿ ನೀರ್ ತಂದ್ ಕೊಡ. ನೀರೇನ್ ಬೇಡ ತಮ್ಮ. ತೋರಿ ಸಾಹೇಬ್ರ 2,000 ರೂಪಾಯಿ ಜಮಾ ಮಾಡ್ಕೊರಿ. ಓ ಸಾಹೇಬ್ರ, ಹಾ ಏನಾತ? ರೊಕ್ಕ ತೆಗೀರಿ. ರೊಕ್ಕ ಹೆಂಗ ಹೆಂಗ? ಮಚ್ಚ ಯಾಕೆ ಅದೇ ಮಚ್ಚ, ತುಂಬಾ ಆಯ್ತಿಲ್ಲ. ಅವೆಲ್ಲ ಲವ್ ಬ್ರೇಕಪ್ ಅಲ್ಲಿ ಮಾಮೂಲಿ ಕಲ್ಲ, ತಲೆ ಕೆಡ್ಸ್ಕೊಬೇಡ ಬುಳ್ಳೆ, ಏನಾಗುಲ್ಲ. ಆಯ್ತಲ್ಲ ಮಚ್ಚ, ಆಸ್ಪತ್ರೆ ಕರ್ಕೋಗುಲ್ಲ. ಮಾತ್ ಕೇಳು, ಮರ್ತ್ಬುಳ್ಳ ಅವಳ ನಿನ್ ಮನ್ಸಿಂದ ತೆಗ್ದಾಕ್ಬುಳ್ಳ, ಏನು ಆಗುಲ್ಲ, ತಲೆ ಕೆಡ್ಸ್ಕೊಬಿಡಕಲ್ಲ. ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಮರ್ತ್ಬುಳ್ಳ. ಜಾಸ್ತಿ ನೈತದಕ್ಕಲ್ಲ ಮಚ್ಚ, ಆಯ್ತಿಲ್ಲ. 3 days later. ಏನಾಯ್ತಣ್ಣ? ಹಾರ್ಟ್ ಅಟ್ಯಾಕ್ ಆಗೋಯ್ತು ಕಣಪ್ಪ. 3 ದಿನದಿಂದ ಅದೇ ನೋವು ಅಂತ ಯಾರಿಗೋ ಹೇಳಿದ್ನಂತೆ. ಲವ್ ಅಲ್ಲಿ ಇದೆಲ್ಲ ಮಾಮೂಲಿ ಅಂತ ಹೇಳಿ ಕಳ್ಸೋನಂತೆ ಬೋಳಿ ಮಂಗ. ಇಷ್ಟು ಒಳ್ಳೆ ಹುಡುಗನಿಗೆ ಮದ್ವೆ ಯಾಕಾಗಿಲ್ಲ ಇನ್ನು? 50 ರೂಪಾಯಿ 100 ರೂಪಾಯಿ ನಾನೇ ಅಲಿತಾ ಇದ್ದೀನಿ. ಆ ಹುಡುಗಿನ ಮದ್ವೆ ಆಗಿ ಏನ್ ಮಾಡ್ಬೇಕು? ನಮ್ಮ ಅಪ್ಪ ಹತ್ರ ಹೋಗಿ ನಮ್ಮ ಅಪ್ಪನ ದುಡ್ಡಲ್ಲಿ ನನ್ನ ಹೆಂಡತಿನ ಸಾಕ್ಬೇಕು, ಅದು ಬೇಕಾ? ಕಣ್ಣಿಗೆ ಕಾಣುವ ದೇವರು ಅಮ್ಮನು ತಾನೇ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಆದ್ರೆ ನಾನೇನು ಕೊಡ್ಸಲ್ಲ ಅಪ್ಪ, ಐ ಲವ್ ಯು ಪಾ. ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಇರಕ್ಕೆ ಯಾವ ಬೇವರ್ಸಿಗಳು ಸಪೋರ್ಟ್ ಮಾಡಿದ್ರು ಅವ್ರಿಗೆ ಮೊಕ್ ಹೋಗಿಬೇಕು. ಅವ್ರು ಓಟ್ ಕೇಳಕ್ ಬಂದಾಗ ಚಪ್ಲಿ ಹೊಡಿಬೇಕು. ತಾನೇ ಇಟ್ಕೋಗ್ಲಿ ಬಿಡ್ರಿ, ನಿಮ್ಗೇನ್ ಪ್ರಾಬ್ಲಮ್ಮು? ನಿಮ್ ಮನೆ ಮುಂದೆ ಬಂದು ನಿಂತವ್ರ ಅಲ್ಲ, ನಿಮ್ಗೆ ತಲೆ ಬೇಡವಾ? ಈಗ ಬಾಂಗ್ಲಾದೇಶದವರು ಬಂದಿಲ್ಲಿರ್ತಾರೆ, ಇವ್ರಿಗೆ ಏನಾದ್ರು ದೇಶ ಪ್ರೇಮ ಅಂದ್ರೆ ಗೊತ್ತಿರುತ್ತಾ? ಅವ್ರ ನಿಯತ್ ಯಾವತ್ತಿದ್ರು ಬಾಂಗ್ಲಾಗಿರ್ತದೆ. ಅದಾದ್ಮೇಲೆ ಮುಂದೊಂದು ದಿನ ಇವ್ರನ್ನ ಮೈನಾರಿಟಿಗೆ ಸಿಕ್ಸಿ, ಈಗ ಆಲ್ರೆಡಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟವ್ರೆ. ಇದೇ ಜನನ ಮುಂದೆ ಮೈನಾರಿಟಿ ಲಿಸ್ಟ್ ಹಾಕಿ ಫ್ರೀ ಮನೆ ಕಟ್ಕೊಡ್ತಾರೆ. ಯಾರ ದುಡ್ಡಲ್ಲಿ? ನಿಮ್ ದುಡ್ಡೆಲ್ಲ, ಇಲ್ಲ ಪೊಲಿಟಿಷಿಯನ್ ದುಡ್ಡೆಲ್ಲ. ಟ್ಯಾಕ್ಸ್ ಕಟ್ತಾ ಇರೋರ್ ದುಡ್ಡಲ್ಲಿ, ಟ್ಯಾಕ್ಸ್ ಕಟ್ತಾ ಇರೋರ್ ದುಡ್ಡನ್ನ ತಗೊಂಡೋಗ್ಬಿಟ್ಟು ಮನೆ ಕೊಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಆ ಭಾಗ್ಯ ಈ ಭಾಗ್ಯ ಅಂತ ಪೋಣಿಸ್ತಾರೆ. ಅದಾದ್ಮೇಲೆ ಮೈನಾರಿಟಿ ಅನ್ನೋ ಹೆಸರಲ್ಲಿ ಸೆಕ್ಯುಲರಿಸಮ್ ಕನೆಕ್ಟ್ ಮಾಡ್ತಾರೆ, ಕೋಮು ಗಲಭೆ ಎದ್ದಿಸ್ತಾರೆ. ಭಾರತೀಯರು ಭಾರತದಲ್ಲಿ ಬದುಕಕ್ಕಾಗದೇ ಇರೋ ತರ ಮಾಡ್ತಾರೆ. ಇದಕ್ಕೋಸ್ಕರನೇ ಬಾಂಗ್ಲಾದೇಶದವ್ರನ್ನ ಬಾಂಗ್ಲಾದೇಶಕ್ಕೆ ಓಡಿಸ್ಬೇಕು. ಅಲ್ಲ, ನಿಮ್ಗೆ ಅಷ್ಟೊಂದು ತೆವಲಿದ್ರೆ, ಅವ್ರ ಮೇಲೆ ಅಷ್ಟೊಂದು ಪ್ರೇಮ ಇದ್ರೆ ಹೋಗ್ರಿ ನೀವು ಬಾಂಗ್ಲಾದೇಶಕ್ಕೆ. ಅಲ್ಲ, ಪಾಕಿಸ್ತಾನದ ಪರ ಕೂಗುದು, ಪಾಕಿಸ್ತಾನಕ್ಕೆ ಜೈ ಅನ್ನಿಸ್ತೀರಾ? ಈಗ ಬಾಂಗ್ಲಾದೇಶದ ಪರ ನಿಂತ್ಕೊಂಡಿದ್ದೀರಾ. ಏನಾದ್ರು ಕೇಳಕ್ ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ತಪ್ಪು, ಸ್ಟೇಟ್ ಗೌರ್ಮೆಂಟ್ ತಪ್ಪು ಅಂತ ಫುಟ್ಬಾಲ್ ಆಡ್ತಾ ಇದ್ದೀರಾ. ಈ ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಇರಕ್ಕೆ ಯಾವ ಬೇವರ್ಸಿಗಳು ಸಪೋರ್ಟ್ ಮಾಡಿದ್ರು ಅವ್ರಿಗೆ ಮೊಕ್ ಹೋಗಿಬೇಕು. ಅವ್ರು ಓಟ್ ಕೇಳಕ್ ಬಂದಾಗ ಚಪ್ಲಿ ಹೊಡಿಬೇಕು. ಇದನ್ನ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಈಗ ನೋಡಿದ್ರೆ ಬಾಂಗ್ಲಾದೇಶಿಗರ ಅಕ್ರಮ ವಲಸಿಗರನ್ನ ಯಾರ್ಯಾರು ಪತ್ತೆ ಹಚ್ಚುತ್ತವ್ರೆ ಅವ್ರ ಮೇಲೆ FIR ಬೇರೆ ಪೋಣಿಸ್ತವ್ರೆ. ಅದಕ್ಕೆ FIRಗೆ ಕ್ರಮ ಬೇರೆ ಕೈಗೊಳ್ತವ್ರೆ. ಅಲ್ಲ, ನಿಮ್ಗೆ ಅದು ನ್ಯಾಷನಲ್ ಥ್ರೆಟ್ ಅಂತ ಅನ್ನಿಸ್ತಾ ಇಲ್ವಾ? ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಅಂತ ನಿಮಗೆ ಗೊತ್ತಾಯ್ತಾ ಇಲ್ವಾ? ನೀವು ದೇಶದ್ರೋಹಿಗಳು. ಇವ್ರ ಮೇಲೆಲ್ಲ ಬಾಂಗ್ಲಾದೇಶದವ್ರನ್ನ ಹೊಲಿಸ್ಕೊಂಡು ಅವ್ರ ಮೇಲೆ ಆಕ್ಷನ್ ತಗೋಬಾರ್ದು ಅಂದ್ಬಿಟ್ಟು ಅವ್ರನ್ನ ಯಾರು ಐಡೆಂಟಿಫೈ ಮಾಡ್ತಾರೆ ಅವ್ರನ್ನ ಜೈಲ್ಗಡ್ತಾ ಇರೋ ನೀವು ದೇಶದ್ರೋಹಿಗಳು. ನಿಮ್ಮಂತವ್ರಿಗೆ ನಾವು ಕಷ್ಟಪಟ್ಟು ದುಡ್ದಿರೋ ತೆರಿಗೆ ಹಣದಲ್ಲಿ ನಿಮ್ಮನ್ನ ಅಲ್ಲಿ ತಗೋ ಕೂರಿಸಿ ನಿಮ್ಗೆ ಸರ್ಕಾರಿ ಸಂಬಳ ಕೊಟ್ಟು ಈಗ ನಾವೇ ನಮ್ ಜೀವನನ ಹಾಳು ಮಾಡ್ಕೋಬೇಕಲ್ವಾ? ಭಾರತೀಯರೇ, ಕನ್ನಡಿಗರೇ, ಎಚ್ಚೆತ್ಕೊಳ್ಳಿ. ಅಕ್ರಮ ವಲಸಿಗರು ಅಂದ್ರೆ ಬಾಂಗ್ಲಾದೇಶಿಗಳು ಎಲ್ಲೇ ಕಂಡು ಬಂದ್ರು ಅವ್ರ ಮೇಲೆ ಕ್ರಮ ಕೈಗೊಳಿಸಿ ಅಂತ ನಿಮ್ಮ ಲೋಕಲ್ ಪೊಲಿಟಿಷಿಯನ್ಸ್ ಗಳಿಗೆ ನೀವು ಫೋರ್ಸ್ ಹಾಕಿ. ಆದ್ರೆ ಕಾನೂನು ವಿರೋಧವಾಗಿ ಯಾರು ಮಾಡಕ್ ಹೋಗ್ಬಿಡಿ. ಅಲ್ಲ, ಇವು ಈ ತರ ಮಾಡ್ತಾ ಇರೋದಕ್ಕೆ FIR ಹಾಕ್ತಾರೆ. ಇನ್ನೇನಾದ್ರು ಹೊಡೆದ್ ಮಾಡ್ಬಿಟ್ರೆ ನೇಣಿಗೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಇವರೆಲ್ಲ ಬಾಂಗ್ಲಾದೇಶಕ್ಕೆ ಹುಟ್ಟಿರೋರು.